जय श्री रामचंद्र प्रभु की जय। आंजनेय स्वामी की जय। रंगनाथ स्वामी की जय। गणेश्वर स्वामी की जय। शारदांबा की जय। महादेवी की जय। रामचंद्र प्रभु की जय। आंजनेय स्वामी की जय। मंडली की जय। गणेश्वर स्वामी की जय। रंगनाथ स्वामी की जय। केरली वक्रतुंड महाकाय सूर्यकोटि समप्रभा निर्विघ्नं कुरु मे देवा सर्वकार्येषु सर्वदा सर्वकार्येषु सर्वदा महागणपति 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 मनसा
महादेवसुतं गुरुगुहनुतं मारकोटि प्रकाशं शान्तम् मारकोटि प्रकाशं शान्तं महाकाव्यनाटकादिप्रियम् महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितं वसिष्ठवामदेवादिवन्दितं महागणपतिं मनसा ಕನ್ನಡ ಕಲಾಭಿಮಾನಿಗಳೇ, ಕಲಾ ಪ್ರೇಕ್ಷಕರೇ, ಗುರು ಹಿರಿಯರೇ, ಮಿತ್ರರೇ, ಲೋಕಪೂಜ್ಯ ಭಗವಾನ್ ಬಾಹುಬಲಿ ಸ್ವಾಮಿ ನೆಲೆಸಿರುವ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಬನ್ನಿಮರ ಉದ್ಭವ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಭಗವಾನ್ ಬಾಹುಬಲಿ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ಹಾಗೂ ಶ್ರವಣಬೆಳಗೊಳ ನಾಡ ಕಚೇರಿ ಮಿತ್ರ ವೃಂದದವರಾದ ನಾವುಗಳು ಈ ದಿವಸ 22ನೇ ವರ್ಷದ ಹನುಮ ಜಯಂತಿ ಮಹೋತ್ಸವದ ಅಂಗವಾಗಿ ನಮ್ಮ ದೇಶದ ಮಹಾನ್ ಗ್ರಂಥಗಳಾದ ರಾಮಾಯಣ ಮಹಾಕಾವ್ಯದ ಆಯ್ದ ಭಾಗವಾದ ಸಂಪೂರ್ಣ ರಾಮಾಯಣ ಅಥವಾ ಶ್ರೀರಾಮ ಪಟ್ಟಾಭಿಷೇಕ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಹಾಸನ ಜಿಲ್ಲೆಯ ಹೆಸರಾಂತ ರಂಗಕಲಾ ನಿರ್ದೇಶಕರಾದ ಶ್ರೀಯುತ ಸಚಿನ್ ರಂಗರಾಜು ರವರ ಸಂಗೀತ ಮತ್ತು ನಿರ್ದೇಶನದಲ್ಲಿ ಈ ದಿವಸ ಅಭಿನಯಿಸುತ್ತಿದ್ದೇವೆ. ನಮ್ಮ ಪಾತ್ರಧಾರಿಗಳಲ್ಲಿ ಯಾವುದಾದರೂ ಲೋಪದೋಷಗಳು ಕಂಡುಬಂದಲ್ಲಿ ಹಂಸ ಕ್ಷೀರ ನ್ಯಾಯದಂತೆ ಮನ್ನಿಸಿ ನಮ್ಮೆಲ್ಲರನ್ನು ಅರಸಿ ಆರೈಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ಮೆಚ್ಚಿನಿ ಕೆಡಬೇಡ, ಆ ಮಂತ್ರ ಈ ಮಂತ್ರ ಮೆಚ್ಚಿನಿ ಕೆಡಬೇಡ. ಸೋಮಶೇಖರ ತನ್ನ ಬಾಮೆಗೆ ತೇಳಿದ, ಸೋಮಶೇಖರ ತನ್ನ ಬಾಮೆಗೆ ತೇಳಿದ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಕುಲಹೀನನಾದರೂ ಕೂಗಿ ಜಪಿಪ ಮಂತ್ರ, ಕುಲಹೀನನಾದರೂ ಕೂಗಿ ಜಪಿಪ ಮಂತ್ರ. ಜಗಜ ಪ್ರಾಣಿ ನಿತ್ಯ ಸ್ಮರಣೆ ಮಾಡುವ ಮಂತ್ರ. ಜಲಜ ಪ್ರಾಣಿ ನಿತ್ಯ ಸ್ಮರಣೆ ಮಾಡುವ ಮಂತ್ರ. ಕಲುಷ ಪರ್ವತ ಕಿದು
ಸುಲಭದಿಂದಲೇ ಮೋಕ್ಷ ದೂರಗೊಳ್ಳುವ ಮಂತ್ರ. ಸುಲಭದಿಂದಲೇ ಮೋಕ್ಷ ದೂರಗೊಳ್ಳುವ ಮಂತ್ರ. ರಾಮ ಮಂತ್ರವ ಜಪಿಸೋ ಏ ಮನುಜ, ರಾಮ ಮಂತ್ರವ ಜಪಿಸೋ. ಜ್ಞಾನನಿಧಿ ನಮ್ಮ ಆನಂದ ತೀರವು, ಜ್ಞಾನನಿಧಿ ನಮ್ಮ ಆನಂದ ತೀರವು. ಸಾನುರಾಗದಿ ನಿತ್ಯ ಸೇವಿಪ ಮಂತ್ರ. ಸಾನುರಾಗದಿ ನಿತ್ಯ ಸೇವಿಪ ಮಂತ್ರ. ಪಾನುಕುಲೇಶನ ಪಾನುಕುಲೇಶನ ಧೀರನೆ ನಿಪನಮ್ಮ. ಪಾನುಕುಲೇಶನ ಧೀರನೆ ನಿಪನಮ್ಮ. ದೀನ ರಕ್ಷಕ ಪುರಂದರ ವಿಠಲನ ಮಂತ್ರ. ದೀನ ರಕ್ಷಕ ಪುರಂದರ ವಿಠಲನ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ. ಸೋಮಶೇಖರ ತನ್ನ ಬಾಮೆಗೆ ಪೇಳಿದ. ಸೋಮಶೇಖರ ತನ್ನ ಬಾಮೆಗೆ ಪೇಳಿದ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಮಂತ್ರವ ಜಪಿಸೋ, ಮಂತ್ರವ ಜಪಿಸೋ, ಮಂತ್ರವ ಜಪಿಸೋ. ಮಂತ್ರಿ ಕೇಳೋ ಇಂತೋ ನಾನಿ ರಾಜವ ಮಂತ್ರಿ ಕೇಳೋ. ಇಂತೋ ನಾನಿ ರಾಜವ ಮಂತ್ರಿ ಕೇಳೋ. ಇಂತೋ ನಾನಿ ರಾಜವ ಮಂತ್ರಿ ಕೇಳೋ. ಸಂತಸದಿಂದಾಲಿ 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 ರಾಮಚಂದ್ರ ಗೀತಾಜ ಮಂತ್ರಿ ಕೇಳೋ. ಇಂತೂ ನಾನಿ ರಾಜವ ಮಂತ್ರಿ ಕೇಳೋ. ಗುರುದೇವ ಕೋಶಾಲ ದೇಶವ ಸುಕುಮಾರ ಶ್ರೀರಾಮನಿಗೆ ಕೊಡು.
ವಸಿಷ್ಠ ಮುನಿಪುಂಗವರೇ, ದಶರಥ ರಾಜೇಂದ್ರ, ಸುಮಂತ್ರ ಮಂತ್ರಿವರಿಯರೇ, ಮಹಾರಾಜ 60 ಸಹಸ್ರಾರು ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ರಾಜ್ಯವನ್ನು ನನ್ನ ಮಗನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿ ವಿಶ್ರಾಂತಿ ಪಡೆಯಬೇಕೆಂದಿರುವೆನು. ಇದಕ್ಕೆ ನಿಮ್ಮ ಅಭಿಪ್ರಾಯವೇನೋ ಗುರುದೇವ? ದಶರಥ ರಾಜೇಂದ್ರ, ಸೀತಾರಾಮನ ಪಟ್ಟಾಭಿಷೇಕ ಸೀತಾರಾಮನ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ, ಲೋಕಕ್ಕೆಲ್ಲ ಸಂತಸ. ಸೀತಾರಾಮನ ಪಟ್ಟಾಭಿಷೇಕ ರಘುರಾಮಚಂದ್ರನು ಸದ್ಗುಣಶೀಲನು, ರಘುರಾಮಚಂದ್ರನು ಸದ್ಗುಣಶೀಲನು, ಲೋಕ ಲೋಕವ ಪಾಲಿಪನು, ಲೋಕ ಲೋಕವ ಪಾಲಿಪನು. ಸೀತಾರಾಮನ ಪಟ್ಟಾಭಿಷೇಕ ಸೀತಾರಾಮನ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ, ಲೋಕಕ್ಕೆಲ್ಲ ಸಂತಸ, ಲೋಕಕ್ಕೆಲ್ಲ ಸಂತಸ. ದಶರಥ ರಾಜೇಂದ್ರ, ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ನನಗೆ ಮಾತ್ರವಲ್ಲ, ದೇವಾನು ದೇವತೆಗಳಿಗೆ ಸಂತೋಷವಾಗಿರುವಾಗ ನನ್ನ ಅನಿಸಿಕೆ ಬೇಕೇ ರಾಜೇಂದ್ರ? ನನಗೂ ಬಹಳ ಸಂತೋಷ. ಧನ್ಯನಾದನು ಗುರುದೇವ, ಧನ್ಯನಾದನು. ಸುಮಂತ್ರರೇ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಲೇ ಇಲ್ಲವಲ್ಲ? ಮಹಾರಾಜ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ತರುವಂತ ಈ ದಿನ ಶುಭ ದಿನ. ಸಂತಸ ತರುವಂತ ಈ ದಿನ ಶುಭ ದಿನ, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಶುಭ ದಿನ ಈ ದಿನ. ಸಾರ್ವಭೌಮ ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಪುರಜನ ಪರಿಜನರೆಲ್ಲರಿಗೂ ಆನಂದವಾಗಿರುವಾಗ ನನಗೂ ಸಹ ಬಹಳ ಸಂತೋಷವೇ. ಸುಮಂತ್ರನೇ, ಮಹದಾನಂದವಾಯಿತು. ನೀವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆದು ತನ್ನಿ. ಹಾಗೆ ಆಗಲಿ ಗುರುದೇವ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವೊಂದನ್ನು ಗುರುತಿಸಿ ಹೇಳಿ.
ದಶರಥ ರಾಜೇಂದ್ರ, ನಾಳೆ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿದೆ. ತಾವಿನ್ನು ಪಟ್ಟಾಭಿಷೇಕವನ್ನು ನೆರವೇರಿಸಬಹುದು. ಧನ್ಯನಾದೆನು ಗುರುದೇವ, ಧನ್ಯನಾದೆನು. ಜನಕ, ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ. ಜನಕ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು ಜನಕ? ನಿನ್ನನ್ನು ಕರೆಸಿದ ಕಾರ್ಯವು ಅತಿ ಮಹತ್ತರವಾದ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕ ಮಾಡಲು ನಿಶ್ಚಯಿಸಿದ್ದನು. ಇದಕ್ಕೆ ನಿನ್ನ ಸಹಮತವೇ ಜನಕ, ನಿಮ್ಮ ಆಜ್ಞೆಯನ್ನು ನಾವು ಶಿರಸಾವಹಿಸ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಆದರೆ ಎಂಬ ಅಸೂಕ್ತಿ ಏನು ಜನಕ? ಭರತ ಶತ್ರುಘ್ನರು ರಾಜಧಾನಿಯಲ್ಲಿ ಇಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಅವಸರ ಬೇಕೆ? ಕುಮಾರ್, ಅವರಿಗೂ ಸಹ ಹೇಳಿ ಕಳಿಸಿದ್ದೇನೆ. ಸಕಾಲದಲ್ಲಿ ಬರುವ ನಿರೀಕ್ಷೆ ಇದೆ. ಗುರುಗಳಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿದ ಲಗ್ನವು ತ್ವರಿತವಾಗಿದೆ. ಆಲಸ್ಯಂ ಅಮೃತ ವರ್ಷಂ. ಆದ್ದರಿಂದ ಈ ಕಾರ್ಯವು ಶೀಘ್ರ ನೆರವೇರಲೇಬೇಕು. ನೀನು ಚಿಂತಿಸಬೇಡ. ಗುರುಗಳ ಅನುಮತಿಯನ್ನು ಪಡೆದು ನೀನು ಮುಂದಿನ ಕಾರ್ಯದಲ್ಲಿ ನಿರತನಾಗು. ಮಹದಾಗ್ನಿ ಜನಕ. ಪೂಜ್ಯರಿಗೆ ವಂದಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ನೀನು ಮಂಗಳ ಸ್ನಾನ ಮಾಡಿ ಶುಚಿರ್ಭೂತನಾಗಿರು. ಕಾಲವರಿತ ಬಂದು ನಾನು ನಿನಗೆ ರಕ್ಷಾಬಂಧನವನ್ನು ಕಟ್ಟುವೆನು. ಧನ್ಯನಾದ ಗುರುದೇವ, ಧನ್ಯನಾದೆನು. ಸುಮಂತ್ರರೇ, ನೀವೀಗಲೇ ಹೋಗಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಾಚಾರವನ್ನು ನಾಡಿನೆಲ್ಲೆಡೆ ತಿಳಿಸಿಬಿಡಿ. ಹಾಗೆ ಆಗಲಿ. ಏನಿ ಸಂಭ್ರಮವು ಈ ನಾಗಾರೋದೊಳೇನಿ ಸಂಭ್ರಮವು. ಏನಿ ಸಂಭ್ರಮ
ನಾಗರಾದೊಳೇನಿ ಸಂಭ್ರಮವು ಎತ್ತಲು ನೋಡಲು ಮೋತಿನ ತೋರಣ ಎತ್ತಲು ನೋಡಲು ಮೋತಿನ ತೋರಣ ಎತ್ತಲು ನೋಡಲು ಮೋತಿನ ತೋರಣ ಚಿತ್ರದ ಗೊಂಬೆಗಳಲ್ಲಿಯುದ ಚಂದವು ಚಿತ್ರದ ಬೊಂಬೆಗಳಲ್ಲಿಯುದ ಚಂದವು ಏನಿ ಸಂಗಮವು ಈ ನಗರದೊಳೇನಿ ಸಂಗಮವು ಯಾರು ತೋರಣದ ತೋರಣ ಲಾಟೆಗಳು ಚಾರು ವರ್ಣದ ತೋರಣ ಲಾಟೆಗಳು ಚಾರು ವರ್ಣದ ತೋರಣ ಲಾಟೆಗಳು ನೋಡಲು ಏನಾಗಿದ್ದು ಆನಂದವಾಗಿದೆ ನೋಡಲು ಏನಾಗಿದ್ದು ಆನಂದವಾಗಿದೆ ಏನಿ ಸಂಭ್ರಮವು ಈ ನಗರವಿದೇನಿ ಸಂಭ್ರಮವು 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 ಇದೇನು ಆಶ್ಚರ್ಯವಿದು ಈ ಅಯೋಧ್ಯ ನಗರವನ್ನು ನೋಡಿದರೆ ಬಹಳ ಸಡಗರ ಸಂಭ್ರಮದಿಂದ ಕೂಡಿರುತ್ತಿರುವಲ್ಲ ಅಲ್ಲದೆ ತರಳು ತೋರಣಗಳಿಂದ ಅಲಂಕೃತವಾಗಿ ಮೆರೆಯುತ್ತಿರುವುದು ಅಲ್ಲದೆ ಅಯೋಧ್ಯ ನಗರವು ಬಹಳ ಸಂತೋಷವಾಗಿ ಕಾಣುತ್ತಿರುವುದಲ್ಲ. ಓಹ್, ಇರಲಿ, ಕಾರಣವೇ ತೋರುತ್ತಿಲ್ಲವಲ್ಲ. ರಾಮರಾಜ್ಯ ರಾಮರಾಜ್ಯ ರಾಮಚಂದ್ರನಿಗೆ ಪಟ್ಟಾಭಿಷೇಕ ರಾಮಚಂದ್ರನಿಗೆ ಪಟ್ಟಾಭಿಷೇಕ. ಏನು ರಾಮರಾಜ್ಯ ರಾಮರಾಜ್ಯ ರಾಮನಿಗೆ ಪಟ್ಟಾಭಿಷೇಕವೇ? ಓಹೋ, ಈ ಆನಂದವನ್ನು ನೋಡುವುದಕ್ಕೆ ನನ್ನನ್ನು ಕೈಕೆಯೂ ಬರ ಹೇಳಿರಬೇಕು. ಕೂಡದು ಕೂಡದು, ಈ ಕಾರ್ಯ ನಡೆಯಲೇ ಕೂಡದು. ಬಾಲ್ಯದಲ್ಲಿ ರಾಮನು ಬಾಣಾಭ್ಯಾಸವನ್ನು ಮಾಡುತ್ತಿರುವಾಗ ನನ್ನ ಬೆನ್ನಿಗೆ ಬಾಣವನ್ನು ಹೊಡೆದು ಕೂನು ಬೆನ್ನು ಮಾಡಿದ್ದರು. ಆ ಶೇಡನ್ನು ಇವಾಗ ತೀರಿಸಿಕೊಳ್ಳುತ್ತೇನೆ. ಹೇ ರಾಮ, ಹೇ ರಾಮ, ನಿನಗೆ ಪಟ್ಟಾಭಿಷೇಕವೇನು? ಇಲ್ಲ ಇಲ್ಲ, ಪಟ್ಟಾಭಿಷೇಕವೇನು? ಆದರೆ ಆ ಪಟ್ಟಾಭಿಷೇಕವನ್ನು ನಿಲ್ಲಿಸುತ್ತೇನೆ. ಈವಾಗಲೇ ಕೈಗೆ ಬಳಿಗೆ ಹೋಗುತ್ತೇನೆ. ಭಗವತಿ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ಚರಿತೆ ವಿಶ್ವೇಶ್ವರಿ ಅಮ್ಮ. ಅಮ್ಮ ದೇವಿ ಮಹಾದೇವಿ
ಸರ್ವಮಂಗಳೆ. ಸದಾ ಕಾಲದಲ್ಲಿಯೂ ನಿನ್ನನ್ನೇ ನಂಬಿರುವ ಈ ನನ್ನನ್ನು ಕೈ ಬಿಡದೆ ಕಾಪಾಡುತ್ತಾಯಿ. ನನ್ನ ಮಕ್ಕಳಿಗೂ ನನ್ನ ಪ್ರಾಣೇಶ್ವರನಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕರುಣಿಸಿ ಕಾಪಾಡುತ್ತಾಯಿ. ಇದೇನಿದೆ ಇಷ್ಟು ವೇಳೆಯಾದರೂ ನನ್ನ ಪ್ರಾಣಕಾಂತನು ನನ್ನ ಅಂತಿಮಕ್ಕೆ ಬಾರಲೇ ಇಲ್ಲವಲ್ಲ? ಕಾರಣವೇನಿರಬಹುದು? ಈ ನನ್ನ ಮನಸ್ಸಿನ ಕಳವಳವನ್ನು ಏನೆಂದು ಹೇಳಲಿ? ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಕಾಂತನು ಏತಕೋ ಬಾರದೆ ನಿಲ್ಲನು. ಕಾಂತನು ಏತಕೋ ಬಾರದೆ ನಿಲ್ಲನು. ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಚಿತ್ತ ಜನಯ್ಯನ ಚಿತ್ತವನೆಲ್ಲವ ಚಿತ್ತ ಜನಯ್ಯನ ಚಿತ್ತವನೆಲ್ಲವ. ಚಿತ್ತ ಜನಯ್ಯನ ಚಿತ್ತವನೆಲ್ಲವ. ವಿಸ್ತರಿಸುವ ಮನ ಅರಮನೆಯಲ್ಲಿ. ವಿಸ್ತರಿಸುವ ಮನ ಅರಮನೆಯಲ್ಲಿ. ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಇದೇನಿದು? ನನ್ನ ಆಪ್ತ ಸಖಿಯಾದ ಮಂತರಿಗೂ ಸಹ ಬಾರಲೇ ಇಲ್ಲವಲ್ಲ? ಕೈಕಾ, ಮಂತರ, ಬಾ ಮಂತರ. ಸೌಖ್ಯವೇ? ಕ್ಷೇಮವೇ? ಬಾ ಮಂತರ, ಈ ಪೀಠವನ್ನು ಅಲಂಕರಿಸು. ಕೈಕಾ, ಏನು ಇಷ್ಟು ಸಂತೋಷವಾಗಿರಲು ಕಾರಣವೇನು? ನಿನಗೆ ವಿಚಾರವು ತಿಳಿಯಿದೆ.
ಈ ದಿನ ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವವು. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಬಂದರೆ ಆದ್ರೆ ನಿನಗೆ ಬಂದ ಭಾಗ್ಯವೇನೋ? ಕಂದನಾದ ರಾಮಗೆ ಕಂದನಾದ ರಾಮಗೆ ಮಂತರ ಕಂದನಾದ ರಾಮಗೆ ಕಂದನಾದ ರಾಮಗೆ ಇಂದು ರಾಜ್ಯ ಪದವಿಯೊದಗಲು ತೋಚವಾರ್ತೆನಾ ಮಂತರ ಸಂತೋಷವಾರ್ತೆನಾ ಮಂತರ ಸಂತೋಷವಾರ್ತೆನಾ ಮಂತರ ರಘುಕುಲ ದೀಪನೋ ಅಗಪರಿಹಾರಾಗಲೋ ಮಂತರ ರಘುಕುಲ ದೀಪನೋ ಅಗಪರಿಹಾರಾಗನೋ ಸುಗುಣನೋ ಸುಂದರನೋ ಸುಗುಣನೋ ಸುಂದರನೋ ಸುಗುಣನೋ ಸುಂದರನೋ ನಿಗಮಾಗವ ವಂದೀಪನೋ ತೋಚವಾರ್ತೆನಾ ಮಂತರ ಸಂತೋಷವಾರ್ತೆನಾ ಮಂತರ ಸಂತೋಷವಾರ್ತೆನಾ ಮಂತರ ಇಲ್ಲಿ ಬಾ. ರಾಮಗಿ ರಾಜವ ಪ್ರೇಮದಿ ಕಾಂತಾನಿವಾ ಮಂತರ ರಾಮಗಿ ರಾಜವ ಪ್ರೇಮದಿ ಕಾಂತಾನಿವಾ ಪ್ರೇಮದ ವಾರ್ತೆಯ ಕೇಳಿ ಮಂತರ ಪ್ರೇಮದ ವಾರ್ತೆಯ ಕೇಳಿ ಪ್ರೇಮದ ವಾರ್ತೆ ಕೇಳಿ ಪ್ರೇಮದ ವಾರ್ತೆಯ ಕೇಳಿ ಭುವಿಯಳು ನಾದನ್ಯಳು ತೋಚವಾರ್ತೆನಾ ಮಂತರ ಸಂತೋಷವಾರ್ತೆನಾ ಮಂತರ ಸಂತೋಷವಾರ್ತೆನಾ ಮಂತರ ಈ ದಿನ ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವ. ಏಕೆ ಈ ವಿಚಾರವು ನಿನಗೆ ತಿಳಿಯದೆ? ಅಯ್ಯೋ ಮರುಳೆ, ನಿನ್ನ ಸವತಿಯ ಮಗನಾದ ರಾಮನ ಪಟ್ಟಾಭಿಷೇಕವಾದ ಅದಕ್ಕೆ ಸಂತೋಷ ಪಡುವುದೇ? ಆಹಾ, ಸಮಸ್ತ ಲೋಕವೇ ನನ್ನ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಸಂತೋಷ ಪಡುವುದು, ಅದರಲ್ಲಿ ನಾನು ಸಂತೋಷ ಪಡಬಾರದೆ? ಅಯ್ಯೋ ಮರುಳೆ, ಆದರೆ ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾದರೆ ಸಂತೋಷ ಪಡುವುದಲ್ಲ. ಮಂತರ, ನನಗೆ ರಾಮನು ಬೇರೆಯಲ್ಲ, ಭರತನು ಬೇರೆಯಲ್ಲ, ಉದರಗಳು ಬೇರೆಯಾದರೂ ತಂದೆಯು ಒಬ್ಬನೇ ಅಲ್ಲವೇನೆ? ಅಷ್ಟಕ್ಕೂ ಶ್ರೀರಾಮಚಂದ್ರನು ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೇಮ ನನ್ನಲ್ಲಿಟ್ಟಿರುವನು. ಹೀಗಿರುವಲ್ಲಿ ರಾಮನಿಗೆ ಪಟ್ಟಾಭಿಷೇಕವಾದರೆ ಭರತನ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ. ಸಾಕು, ಬಾಯಿ ಮುಚ್ಚು. ಅಯ್ಯೋ ಮುಚ್ಚಿ, ಅದಕ್ಕೆ ನಿನ್ನನ್ನು ಹುಚ್ಚಲೆಂದು ಕರೆಯುವುದು. ಏಕೆ ಮಂತರ? ಬೆಳ್ಳಗಿರುವುದಲ್ಲ ಹಾಲೆಂದು ನೆಂಬುವ ನಿನ್ನ ಮರುತನಕ್ಕೆ ನಾನೇನೆಂದು ಹೇಳಲಿ? ಮಹಾರಾಜರು ರಾಮನಿಗೆ ಪಟ್ಟಾಭಿಷೇಕದ ವಿಚಾರವನ್ನು ನಿನಗೆ ತಿಳಿಸಿದ್ದರೆ? ಇಲ್ಲ ಮಂತ್ರ, ಈ ವಿಚಾರವು ನನಗೆ ತಿಳಿಸಲೇ ಇಲ್ಲವಲ್ಲ. ಅಲ್ಲದೆ ಈಗೇನು ಮಾಡುವುದು? ಅಲ್ಲದೆ ಭರತ ಶತ್ರುಘ್ನನನ್ನು ಮಾವರ ಮನೆಗೆ ಕಳುಹಿಸಿ ಅವರಿಲ್ಲದ ಸಮಯದಲ್ಲಿ ಪಟ್ಟಾಭಿಷೇಕವೆಂದರೇನು ಅದನ್ನು ಯೋಚನೆ ಮಾಡು. ಹೌದು ಮಂತ್ರ, ನಿನ್ನ ಮಾತುಗಳ ಸತ್ಯವಿದೆ. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳಿಸಿ ನನ್ನ ಮಕ್ಕಳಿಲ್ಲದ ವೇಳೆಯಲ್ಲಿ ಈ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡುತ್ತಿರುವರಲ್ಲ ಮಂತ್ರ, ಈಗ ನಾನೇನು ಮಾಡಲಿ? ಹಾಗೆ ಕೇಳು. ಈವಾಗ ನನ್ನ ಮಾತನ್ನು ಕೇಳಬೇಕು. ಹಾ, ಹೇಳು ಮಂತ್ರ. ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿ ಸಾಹಸಕ್ಕೆ ಮೆಚ್ಚಿ ನಿಮ್ಮ ಪತಿಯವರು 2 ವರಗಳನ್ನು ಕೊಟ್ಟಿದ್ರೆಂದು ಹೇಳಿದ್ದಿದೆಯಲ್ಲ, ಅದು ನೆನಪಿದೆಯಾ? ದೇವಾಸುರರ ಯುದ್ಧ? ಹಾ, ಹೌದು ಮಂತ್ರ, ಕೊಟ್ಟಿದ್ದರು. ಸಮಯ ಬಂದಾಗ ಕೇಳು ಎಂದು ಹೇಳಿದ್ದರು. ಹಾಗೆ ಬಾ.
ಇವಾಗ ಆ ವರಗಳನ್ನು ಕೇಳಿಕೊಳ್ಳಿ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಏನೆಂಬುದಾಗಿ ಎಂದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ತಿಳಿಸಿ. ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು ಎಂದು ಕೇಳಿಕೋ. ಏನಂದ್ರೆ ರಾಮನಿಗೆ ಏರ್ಪಡಿಸಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆಹ್ ಆಹ್, ಎಂತಹ ಚತುರಳೆ ನೀನು! ಉಪಾಯಕ್ಕೆ ಬಾಮಂತರ, ಅಪಾಯಕ್ಕೆ ತಕ್ಕ ಉಪಾಯವನ್ನು ಹೇಳಿದೆ. ಇನ್ನು ಎರಡನೇ ವರಕ್ಕೆ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಅಲ್ಲದೆ ಶ್ರೀರಾಮನು ನಾರು ಮುಡಿಯನ್ನುಟ್ಟು 14 ವರ್ಷ ಜಟವಲ್ಕರಧಾರಿಯಾಗಿ ಪುರಪ್ರವೇಶವಿಲ್ಲದೆ ವನವಾಸಕ್ಕೆ ಹೋಗಬೇಕು. ಮಂತರ, ಪಾಪಿಷ್ಟಳೆ, ನೀಜಳೆ, ನಿನಗೇಕೆ ಬಂತು ಈ ದುರ್ಬುದ್ಧಿ? ನನ್ನ ಮಗನಾದ ರಾಮನನ್ನು ವನವಾಸಕ್ಕೆ ಒಂದು ಹೋಗು ಎಂದು ಹೇಳುತ್ತಿರುವಲ್ಲ, ಈ ದುರ್ಬುದ್ಧಿ ಎಲ್ಲಿಂದ ಬಂದಿತು? ಹೊರಟು ಹೋಗು. ಕೈಕಾ, ನನ್ನದು ದುರ್ಬುದ್ಧಿಯಲ್ಲ. ನೀನು ಭರತನು ವನವಾಸ ಪಡುವುದನ್ನು ಈ ನೇತ್ರಗಳಿಂದ ನೋಡಬೇಕೆಂದು ಹೇಳಿದನು ಅಷ್ಟೇ. ಇಲ್ಲ, ಹೋಗಲಿ ಬಿಡು. ನನ್ನನ್ನು ನಿಮ್ಮ ತಂದೆಯವರ ಮನೆಗೆ ಕಳಿಸಿಕೊಡು, ನಾನೇನು ಹೋಗುತ್ತೇನೆ. ನಿಲ್ಲು ಮಂತರ, ಬಾ ಮಂತರ, ನೀನೆಲ್ಲಿಯೂ ಹೋಗಬೇಡ. ರಾಮನ ಮೇಲಿರುವ ಅಧಿಕವಾದ ಪ್ರೀತಿಯಿಂದ ನಾನು ಆ ರೀತಿ ಮಾತನಾಡಿದೆನಷ್ಟೇ. ಚಿಕ್ಕಂದಿನಿಂದ ನೀನು ನನ್ನನ್ನು ಸಾಕಿ ಸಲಹಿರುವೆ ಅಲ್ಲವೇ? ಮಂತರ, ನಾನು ಈಗೇನು ಮಾಡಲಿ? ಇವಾಗ ಹಾಗೆ ಕೇಳು. ಇವಾಗ ನೀನು ನಿನ್ನ ಆಭರಣವನ್ನು ಬಿಚ್ಚಿಟ್ಟು ನೆಲದ ಮೇಲೆ ಮಲಗು. ನಿನ್ನ ಪತಿದೇವರು ಬಂದು ನಿನ್ನನ್ನು ಬಹಳ ಸಂತೈಸುವ ಸಮಯದಲ್ಲಿ ಈ ವರಗಳನ್ನು ಕೇಳಿಕೋ. ಇದಕ್ಕೆ ನನ್ನ ಸ್ವಾಮಿಯು ಒಪ್ಪುವನೇನೆ? ಒಪ್ಪಲೇಬೇಕಲ್ಲವೇ? ವರವನ್ನು ಕೊಟ್ಟಿಲ್ಲವೇ? ಹಾಗೆ ಆಗ್ಲಿ ಬಂತು. ಆದರೆ ಒಂದು ಮಾತು ಕೈಕಾ, ಆದರೆ ಎಚ್ಚರವಿರಲಿ. ಶ್ರೀರಾಮನ ಮೇಲೆ ಹಾಣೆ ಇಟ್ಟು ಕೇಳಬೇಕು. ನಡೆಸಿಕೊಡುತ್ತೇನೆ ಎಂದು ಹೇಳುವ ತನಕ ನೀನು ಈ ವಿಚಾರವನ್ನು ಹೇಳಕೂಡದು. ಎಚ್ಚರ. ಹಾಗೆ ಆಗ್ಲಿ ಮಂತರ. ನನ್ನ ಪ್ರಾಣೇಶ್ವರನು ಬರುವ ವೇಳೆ ಆಯ್ತು. ನೀನಿನ್ನು ಈ ಮಾರ್ಗವಾಗಿ ನಾನಿನ್ನು ಬರಲೇ ಅಮ್ಮ? ಹಲೋ ಜೋಪಾನ. ಹಾಗೆ ಆಗ್ಲಿ ಬರು. ಹೌದು, ಮಂತರೆಯ ಮಾತುಗಳಲ್ಲಿ ಸತ್ಯಾಂಶವಿರುವುದು. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳಿಸಿ ನನ್ನ ಮಕ್ಕಳಿಲ್ಲದ ವೇಳೆಯಲ್ಲಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡುತ್ತಿರುವರಲ್ಲ, ಇದು ಕಪಟ ಬುದ್ಧಿಯಲ್ಲವೇ? ಬರಲಿ ಆ ಮುದುಕನು, ಎಂದ ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ರಾಜಾಧಿರಾಜ ರಾಜ ಮಾರ್ತಾಂಡ ಕಠುವಾಂಗ ಭೂಪಾಲ ಶ್ರೀ 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 ದಶರಥ ರಾಜೇಂದ್ರ ವಿಜೇಯತೆ. ದಶರಥ ರಾಜೇಂದ್ರ ವಿಜೇಯತೆ. ದಶರಥ ರಾಜೇಂದ್ರ ವಿಜೇಯತೆ. ಇದೇನಿದು? ಕೈಕಾ ಅಂತಃಪುರಕ್ಕೆ ಬರಲು ಯಾವುದೋ ಒಂದು ರೀತಿ ಶೂನ್ಯ ಗೃಹದಂತೆ ವಾಸವಾಗುತ್ತಿರುವುದಲ್ಲ. ನಾನು ಬಂದೊಡನೆ ಪ್ರೀತಿ ವಿಶ್ವಾಸಗಳಿಂದ ಆಧರಿಸುತ್ತಿದ್ದ ನನ್ನ ಕೈಕಾ ಕಾಣುತ್ತಿಲ್ಲವಲ್ಲ. ಕೈಕಾ ದೇವಿ, ಕೈಕಾ ಕೈಕೆಯು ಭೂಷಾಯಿಯಾಗಿರುವುದು. ಆಭರಣಗಳು ಚೆಲ್ಲಾಡಿರುವುದು, ಮುಖವೂ ಸಹ ಬಾಡಿರುವುದು. ಕಾರಣವೇನಿರಬಹುದು? ಕೈಕಾ ಏನು ಕೈಕಾ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತರಾಗಿ ಕುಳಿತರು. ಕಾರಣವೇನು? ನನ್ನಿಂದೇನಾದರೂ ಅಪಚಾರವಾಯಿತೆ ಅಥವಾ
ನಿನ್ನ ದಾಸದಾಸಿಯರಿಂದೇನಾದರೂ ವ್ಯತ್ಯಾಸವಾಯಿತೆ? ನನ್ನ ಮೇಲೆ ಕೋಪವೇ ಕೈಕ? ಮಾತನಾಡುವುದಿಲ್ಲವೇ ದೇವಿ? ನನ್ನಲ್ಲಿ ಕೋಪವೇ ಕೈಕ? ಮಹಾರಾಣಿಯ ಅಂತಃಪುರಕ್ಕಲ್ಲದೆ ಸಾಮಾನ್ಯಳಾದ ನನ್ನ ಬಳಿಗಲ್ಲವಲ್ಲ. ಏನು ಹೇಳುತ್ತೀರಿ? ನಿನ್ನ ಮೇಲೂ ಶ್ರೀರಾಮಚಂದ್ರನ ಮೇಲೆ ನನಗೆ ಅಧಿಕವಾದ ಪ್ರೀತಿ ಇರುವುದು. ಹಾಗಾದರೆ ನನ್ನ ಮಗನಾದ ಭರತನ ಮೇಲೆ ಪ್ರೀತಿ ಇಲ್ಲ ಎಂದಾಯಿತು. ಮರುಳೆ, ಭರತನು ಬೇರೆ, ರಾಮನು ಬೇರೆ. ನನ್ನ 4 ಮಕ್ಕಳ ಮೇಲೆಯೂ ನನಗೆ ಸಮಾನವಾದ ಪ್ರೀತಿ ಇರುವುದು ಕೈಕ. ಹೌದೌದು, ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳಿಸಿ ನನ್ನ ಮಕ್ಕಳು ಇಲ್ಲದ ವೇಳೆಯಲ್ಲಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ಈ ನಿಮ್ಮ ಕಪಟ ಬುದ್ಧಿಯನ್ನು ನೋಡುತ್ತಿದ್ದರೆ ನನಗೆ ಅರ್ಥವಾಗುತ್ತಿರುವುದು. ಹುಚ್ಚಿ ಹುಚ್ಚಿ ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿದ ಲಗ್ನವು ತ್ವರಿತವಾಗಿದೆ. ಆದ್ದರಿಂದ ಈ ಕಾರ್ಯವು ಶೀಘ್ರ ನೆರವೇರಲೇಬೇಕು. ಇದಕ್ಕೋಸ್ಕರ ಎಷ್ಟೊಂದು ಕೋಪವೇ ಕೈಕ? ಬಾ ಕೈಕ, ಬಾ, ಕುಳಿತುಕೋ ಕುಳಿತುಕೋ. ಕೈಕ, ಇಂಥ ಸಂತೋಷದ ಸಮಯದಲ್ಲಿ ನಿನಗೇನು ಬೇಕು ಕೇಳಿಕೋ ಕೈಕ. ನಾನು ಏನು ಕೇಳಿದರೂ ನೆರವೇರಿಸಿಕೊಡುವಿರಾ? ಓ, ಅಗತ್ಯವಾಗಿಯೂ ನಡೆಸಿಕೊಡುತ್ತೇನೆ, ಕೇಳಿಕೋ ಕೈಕ. ಹಾಗಾದರೆ ಹಿಂದೆ ದೇವಾಸುರರ ಯುದ್ಧದ ಕಾಲದಲ್ಲಿ ನನ್ನ ಸಾಹಸಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದೀರಲ್ಲವೇ? ಹೌದು. ಆ ವರಗಳನ್ನು ಈಗ ನೆರವೇರಿಸಿಕೊಡಿ. ಇಷ್ಟೇ ತಾನೆ, ಸತ್ಯವಾಗಿಯೂ ನಡೆಸಿಕೊಡುತ್ತೇನೆ, ಕೇಳಿಕೋ ಕೈಕ. ನಡೆಸಿಕೊಡುವಿರಾ? ಓ, ಅಗತ್ಯವಾಗಿಯೂ ನಡೆಸಿಕೊಡುತ್ತೇನೆ, ಕೇಳಿಕೋ ಕೈಕ. ಹಾಗಾದರೆ ನಿಮಗೆ ಅತಿಶಯವಾದ ಪ್ರೀತಿ ಯಾರಲ್ಲಿರುವುದು? ನಿನ್ನ ಮೇಲಲ್ಲವೇ ಕೈಕ ನನಗೆ ಅಧಿಕವಾದ ಪ್ರೀತಿ ಇರುವುದು. ನನ್ನ ಮೇಲೆಯೇ? ಅದು ನನ್ನ ಭಾಗ್ಯವೇ ಸರಿ. ನನ್ನನ್ನು ಬಿಟ್ಟರೆ ಮತ್ಯಾರ ಮೇಲಿರುವುದು ನಿಮ್ಮ ಅಧಿಕವಾದ ಪ್ರೀತಿ? ಇಲ್ಲ ಕೈಕ, ನಿನ್ನ ಮೇಲೆ ನನಗೆ ಅಧಿಕವಾದ ಪ್ರೀತಿ ಇರುವುದು ಕೈಕ. ಸ್ವಾಮಿ, ಸರಿಯಾಗಿ ಆಲೋಚಿಸಿ ನೋಡಿ. ಹೌದು, ನನ್ನ ಪ್ರಿಯ ರಾಮಚಂದ್ರನ ಮೇಲೆ ನನಗೆ ಎಲ್ಲಿಲ್ಲದವ ನೋಡಿದಿರಾ? ಆಗಲೇ 2 ಮಾತು. ರಾಮಚಂದ್ರನ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ ಎಂದು ಕರಭಾಷೆಯನ್ನು ಕೊಟ್ಟರೆ ಅನಂತರ ವಿಚಾರವನ್ನು ಹೇಳುವೆನು. ಕೈಕ, ರಾಮನ ಮೇಲೆ ಇರುವುದು ಪುತ್ರ ಪ್ರೇಮ.
ನಿನ್ನ ಮೇಲಿರುವುದು ಪತ್ನಿ ಪ್ರೇಮ ಕೈಕ. ಹೇಳು, ಕೇಳುವಂತರಾಗಿ. ರಾಮನ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ ಎಂದು ಕರಭಾಷೆಯನ್ನು ಕೊಡಿ, ಅನಂತರ ಕೇಳುತ್ತೇನೆ. ಈಗ ದೀಕ್ಷಾಬದ್ಧನಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೆ ಆಣೆ ಪ್ರಮಾಣವೇ. ನಿನ್ನ ಆಸೆ ಎಷ್ಟು ಕಷ್ಟ ಸಾಧ್ಯವಾದರೂ ಸರಿ, ಸತ್ಯವಾಗಿಯೂ ನಡೆಸಿಕೊಡುತ್ತೇನೆ. ಹೇಳಿಕೋ ಕೈಕ. ಇಲ್ಲ, ಆಣೆ ಹಿಡಿದ ಹೊರತು ನಾನು ಹೇಳತಕ್ಕವಳಲ್ಲ. ಇದೇನಿದು? ಕೈಕೆಯು ಎಂದೂ ನನ್ನ ಮಾತಿಗೆ ವಿರೋಧವನ್ನು ಆಚರಿಸಿದ ನನ್ನ ಕೈಕ ಎಂದು ಈ ರೀತಿ ಹಠ ಮಾಡುತ್ತಿರುವಳಲ್ಲ. ಇನ್ನೇನು ಕೇಳಿಯಾಳು ಕೈಕ? ನನ್ನ ಮೇಲಾಣೆ, ನನ್ನ ಮಗ ಶ್ರೀರಾಮಚಂದ್ರನ ಮಾಲೆಯಾಣೆ ನಡೆಸಿಕೊಡುತ್ತೇನೆ. ಕೇಳಿಕೋ ಕೈಕ. ಅಪ್ಪ, ನನ್ನ ಮನಸ್ಸಿಗೆ ಈಗ ಸಂತೋಷವಾಯಿತು. ಸಂತೋಷವಾಯಿತೆ? ಕೇಳಲೇ? ಕೇಳಿಕೋ ಕೈಕ. 1ನೇ ವರಕ್ಕೆ ರಾಮನಿಗೆ ಏರ್ಪಡಿಸಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಹೇಳುತ್ತಿರುವೆ? ಈಗ ತಾನೇ ನಿಶ್ಚಯವಾಗಿರುವ ರಾಮನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಮಾಡುವುದೇ? ಹಾಗಾದರೆ ನಿನ್ನ 2ನೇ ವರ? 2ನೇ ವರಕ್ಕೆ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ಪುರ ಪ್ರವೇಶವಿಲ್ಲದೆ ಮುನಿ ವೃತ್ತಿಯಿಂದ ಅರಣ್ಯ ವನವಾಸಕ್ಕೆ ಹೋಗಬೇಕು. ಸಾಕು ಸಾಕು, ಕೇಳಲಾರೆನು ಕೈಕ. ಯಾರು ಮಾತನಾಡುತ್ತಿರುವುದು? ಕೈಕೆಯೇ? ದಶರಥನ ಧರ್ಮಪತ್ನಿಯೇ? ಅಲ್ಲ, ಅವಳಂತೆ ವೇಷ ಧರಿಸಿಕೊಂಡು ಬಂದಿರುವ ಯಾವುದೋ ಭೂತವೆಂದು ರಾಮನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕ ಇಂದು ಅವಳ ವನವಾಸವನ್ನು ಯಾಚಿಸಿದಳೆಂದರೆ ಸೂರ್ಯಚಂದ್ರರು ತಮ್ಮ ಗತಿಗಳನ್ನು ಬದಲಿಸಿದಂತೆ ಸರಿ. ಕೈಕ, ಚಿತ್ತಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳಪಲ್ಲಟವಾಗಿ ಈ ರೀತಿ ಮಾತನಾಡುತ್ತಿರುವೆ. ಎಲ್ಲಿ ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಸ್ವಾಮಿ, ಸ್ತನಪಲ್ಲಟವೂ ಇಲ್ಲ, ಚಿತ್ತಭ್ರಮಣೆಯೂ ಇಲ್ಲ, ಸರಿಯಾಗಿ ಮಾತನಾಡುತ್ತಿರುವೆನು. ರಾಮನ ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಸಾಕು ಸಾಕು, ಬರಚಿಡಿಲು ಬಡಿದಿವುದೋ ಕಾರ್ಮೋಡ ಕವಿದಿವುದೋ ವಚನದ ಮಾತಿಗೆ ಮಣಿದು ಮಸಣ ಸೇರಿದಂತಾಯ್ತೇ ರಾಮ. ಸಾಕು ಸಾಕು, ಕೇಳಲಾರೆನು ಕೈಕ, ಕೇಳಲಾರನು. ರಾಮನನ್ನು ವನವಾಸಕ್ಕೆ ಹೋಗೆಂದಳು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ಕೈಕ? ಕೋಮಲ ಹೃದಯನಾದ ಶ್ರೀರಾಮನಿಗೆ ಈ ವಿಷಯವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳುವನು. ಅಯೋಧ್ಯೆಯ ಜನರು ಪರಿಪರಿಯಾಗಿ ಹಾಡಿಕೊಳ್ಳುವುದಿಲ್ಲವೇ? ಕೈಕ, ಬೇಡ ಕೈಕ, ರಾಮನ ಮೇಲೇಕೆ ಈ ಹಠ ಛಲ?
ಬೇಡ. ಉಳಿಸೋ ರಾಮನ ವನವಾಸವ ಸತ್ತಾತ್ಮನೋ ಧರ್ಮಾತ್ಮನೋ. ಕೈಕ ನನ್ನ ರಾಮನು, ನನ್ನ ರಾಮನು ನಿಮ್ಮ ರಾಮನೇ ಸತ್ತಾತ್ಮನೋ ಧರ್ಮಾತ್ಮನೋ ಸುಗುಣಾಭಿರಾಮನೋ ಚಲವೋ ರಾಮನೊಳು ಬೇಡ. ರಾಮನ ಮೇಲೆ ಕೈ ಹೆಟ್ಟ ಛಲ ಬೇಡ ತಾಯಿ, ಬೇಡ. ಪ್ರಾಣೇಶ್ವರ, ಆಡಿದ ಮಾತನ್ನು ನೆರವೇರಿಸುವರೋ ಇಲ್ಲವೋ? ಇಲ್ಲವಾದರೆ ಇಲ್ಲ ಎಂದು ಹೇಳಿಬಿಡಿ. ಸೂರ್ಯ ವಂಶದವರು ಆಡಿದ ಮಾತಿಗೆ ತಪ್ಪಿದರೆಂದು ಡಂಗುರದ ಮೇಲೆ ಸಾರುವೆನು. ಕೈಕ, ರಾಮನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳೆಲ್ಲವೂ ಏನಾದವು ಕೈಕ? ಎಲ್ಲವೂ ಈ ನಿಮ್ಮ ಕಪಟ ನಾಟಕದಲ್ಲಿ ಮಾಯವಾಗಿವೆ. ಛೀ, ನನ್ನದು ಕಪಟ ನಾಟಕವೇ. ನಾನು ನಿನ್ನ ಮೇಲಿಟ್ಟಿದ್ದ ಪ್ರೀತಿಗೆ ತಕ್ಕ ಪ್ರಾಯಶ್ಚಿತ್ತವೇ ಆಯಿತು. ನೀನು ನಾರಿಯಲ್ಲ, ನೀನು ನಾರಿಯಲ್ಲ, ಸೂರ್ಯ ವಂಶವನ್ನೇ ನುಂಗಲು ಬಂದಿರುವ ಮಹಾಮಾರಿ. ಪ್ರಾಣೇಶ್ವರ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ಹೊರಟು ಹೋಗು, ಹೊರಟು ಹೋಗು, ಹೊರಟು ಹೋಗು. ಮಹಾರಾಜರಿಗೆ ಜಯವಾಗಲಿ. ಶ್ರೀರಾಮನ ಚಂದ್ರನ ಪಟ್ಟಾಭಿಷೇಕಕ್ಕೆ ಎಲ್ಲವೂ ಸಿದ್ಧವಾಗಿರುವವು. ಪೂಜ್ಯರಾದ ವಶಿಷ್ಠ ಮಹರ್ಷಿಗಳು ತಮ್ಮ ಆಗಮನವನ್ನು ನಿರೀಕ್ಷಿಸುತ್ತಿರುವರು. ಸುಮಂತ್ರ, ಮಹಾರಾಜರು ಸಹ ಅದೇ ಆಲೋಚನೆಯಲ್ಲಿ ಇರುವರು. ಹೋಗು, ರಾಮನನ್ನು ಇಲ್ಲಿಗೆ ಬರಮಾಡು. ಮಹಾದಾಜ್ಞೆ ತಾಯಿ. ಬೇಡ ಕೈಕ, ರಾಮನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ ಕೈಕ. ಇದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆ. ಪ್ರಾಣೇಶ್ವರ, ನೀವು ಸುಮ್ಮನೆ ಕುಳಿತುಕೊಳ್ಳಿ. ದೂರ ತೊಲಗು ರಾಕ್ಷಸಿ. ಅವಯವಗಳು ವಯೋಧರ್ಮವನ್ನು ಮರೆತು ಬೇರೆ ಮೀರಿ ಹೋಗುತ್ತಿವೆ. ಅಸ್ತ್ರವು ಶಸ್ತ್ರದ ಕಡೆಗೆ ಮುನ್ನುಗ್ಗುತ್ತಿದೆ. ರಘುವಂಶ ಕುಲಘಾತಕಿಯಾದ ನಿನ್ನನ್ನು ಕ್ಷಣ ಮಾತ್ರವೂ ಈ ಭೂಮಿಯಾಗಿ ರಗಡಲಾರೆ. ಆದ್ದರಿಂದ ನಿನ್ನನ್ನು ಕೊಂದು ನನ್ನ ಕ್ರೋಧವನ್ನು ಶಮನ ಮಾಡಿಕೊಳ್ಳುವನು ರಾಕ್ಷಸಿ. ಬಂದೆ ಮಗನೇ ಜನಕ, ಬಂದೆಯಪ್ಪ. ಶಾಂತರಾಗಿ, ಶಾಂತರಾಗಿ ಜನಕ. ಅಮ್ಮ, ಇದೇನು ತಾಯಿ? ಈ ದಿನ ಜನಕನ ರೀತಿಯು ಬೇರೆ ಆಗಿರಲು ಕಾರಣವೇನು ತಾಯಿ? ನಿಮ್ಮ ತಂದೆಯವರು ಆಡಿದ ಮಾತನ್ನು ನೆರವೇರಿಸಿ ಕೊಡಲಾರದೆ ಈ ರೀತಿ ರೋಧಿಸುತ್ತಿರುವರು. ಅಸಂಭವ. ಸೂರ್ಯ ವಂಶದ ಅರಸರು ಎಂದಾದರೂ ಸುಳ್ಳನ್ನಾಡುವರೆ ತಾಯಿ? ನಿನ್ನ ಯಾವ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿಯಾಗಿ ಚಿಂತಿಸುತ್ತಿರುವರು? ಅಮ್ಮ, ಹೇಳು ತಾಯಿ, ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಬೇಡ ಬಿಡು ರಾಮ, ಇಷ್ಟೊತ್ತು ತಂದೆಯ ಪರೀಕ್ಷೆ ಆಯ್ತು, ಈಗ ಮಗನ ಪರೀಕ್ಷೆ. ನಿನಗೇಕೆ ಬಿಡು. ಅಮ್ಮ, ಎಂದೂ ನೀನು ನನ್ನಲ್ಲಿ ಅನುಮಾನ ಪಟ್ಟವಳಲ್ಲ. ಹೇಳು ತಾಯಿ, ಈ ನಿನ್ನ ಯಾವ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿ ಚಿಂತಿಸುತ್ತಿರುವರು? ಅಮ್ಮ, ಭಗವಾನ್ ಸೂರ್ಯದೇವನ ಆಣೆಗೂ ಸಹ ನಾನು ನಡೆಸಿಕೊಡುತ್ತೇನೆ. ಹೇಳು ತಾಯಿ. ಹಿಂದೆ ದೇವಾಸುರರ ಯುದ್ಧದ ಕಾಲದಲ್ಲಿ ನನ್ನ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು 2
ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ನಾನೀಗ ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? ಮೊದಲನೇ ವರಕ್ಕೆ ನಿನಗೆ ಏರ್ಪಡಿಸಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟ ಕಟ್ಟಬೇಕೆಂದು. ಅಮ್ಮ, ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ನಮ್ಮ ತಂದೆಯವರು ಇಷ್ಟೊಂದು ವ್ಯಥಪಡಬೇಕೆ? ಭರತನ ಯಾರು, ನಾನು ಯಾರು? ನಮ್ಮಿಬ್ಬರಲ್ಲಿ ಯಾರಾಳಿದರೆ ನಮ್ಮ ಈ ನೆಲವನ್ನ, ಮುನ್ನ ಶತಕೋಟಿ ರಾಯರಾಳಿದ ನೆಲವನ್ನ, ಅಮ್ಮ, ನಮ್ಮ ಹಿಂದಿನವರತ್ತೆ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕು ತಾಯಿ. ಆಗಲಿ ತಾಯಿ, ನಿನ್ನಿಚ್ಛೆಯಂತೆ ಭರತನೇ ಪಟ್ಟಾಭಿಷಿಕ್ತನಾಗಲಿ. ಇನ್ನು ನಿನ್ನ ಎರಡನೇ ವರವು ಯಾವುದು ತಾಯಿ? ಎರಡನೇ ವರಕ್ಕೆ ನೀನು 14 ವರ್ಷಗಳ ಕಾಲ ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಪುರ ಪ್ರವೇಶವಿಲ್ಲದೆ ಮುನಿ ವೃತ್ತಿಯಿಂದ ಅರಣ್ಯ ವನವಾಸಕ್ಕೆ ಹೋಗಬೇಕು. ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ದರಿಪುಧಂ ದಾಂಟಿಸಿದ ಮಾತೆ ನೀನು ಅಮ್ಮ. ಸಪ್ತಾಂಗದಿಂದ ಪುರಿ ಸಾಮ್ರಾಜ್ಯ ಭಾರವಂ ದರಿಪುಧಂ ದಾಂಟಿಸಿದ ಮಾತೆ ನೀನು ಅಮ್ಮ. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದ ಬಗೆದ ಮಾತೆ ನೀನು ಅಮ್ಮ. ಪಿತೃವಾಕ್ಯವ ಪಾಲಿಸುವ ಪಿತೃವಾಕ್ಯವ ಪಾಲಿಸುವ ಪುತ್ರ ರತ್ನರೊಳಗೆ ಅಮರ ಕೀರ್ತಿಯಂ ಪಡಿಸಿದ ಮಾತೆ ನೀನು ಅಮ್ಮ. ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿ ಎನಗಿಟ್ಟ ಮಾತೆ ನೀನು ಹೆಚ್ಚೇನು ನೀ ಹೆನಗೆ ಪ್ರತ್ಯಕ್ಷ ಮಾತೆ. ಹೆಚ್ಚೇನು ನೀ ಹೆನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಶಿವಾದ ಇನ್ನುಂಡೆ ಬೂದೆ. ನಿಶ್ಚಯ ದಿವನವಾದ ಕೊಪ್ಪಿದ ವಿನೂತೆ, ಎಚ್ಚರಿಸು ಪಿತ ನನ್ನ ನಮಿಸಿ ಪೋಪೆನು ಅಮ್ಮ.
ನನ್ನ ಮೇಲೆ ನಿನಗೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಸಲ ರಾಜ್ಯಭಾರವನ್ನು ನಾನು ನಿರ್ವಹಿಸಲು ಅಸಕ್ತನೆಂದು ತಿಳಿದು ಇದಕ್ಕೆ ಭರತನೇ ಯೋಗ್ಯನೆಂದು ಅರಿತು ನನಗೆ ಅನೇಕ ಮುನಿಜನಗಳ ಪಾದ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದ ತಾಯಿ, ಉಪಕಾರ ಮಾಡಿದೆ. ಆಗಲಿ ತಾಯಿ, ನಿನ್ನಿಚ್ಛೆಯಂತೆ ಈ ದಿನವೇ ವನವಾಸಕ್ಕೆ ಹೊರಡುತ್ತೇನೆ. ಈ ವಿಚಾರವನ್ನ ಜಾನಕಿಗೂ ಮಾತೆಯವರಿಗೂ ತಿಳಿಸಿ ಬರುತ್ತೇನೆ. ಅಮ್ಮ, ಇನ್ನು ಮುಂದೆ ಜನಕನಾರ ಯೋಗಕ್ಷೇಮವು ನಿನ್ನನ್ನೇ ಹೊಂದಿರುವುದು ತಾಯಿ. ಶಾಂತರಾಗಿ ಶಾಂತರಾಗಿ ಜನಕ, ಶಾಂತರಾಗಿ. ಮಹಾದೇವ ಹರ ಹರ ಶಂಭೋ ಮಹಾದೇವ ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಒಪ್ಪಲ ಸಂಡಿಗೆ ಉಪ್ಪಿನಕಾಯಿಗಳು ಒಪ್ಪದ ಪದ ಕಾದೊಂದೆಗಳು ಎಷ್ಟೆಷ್ಟು 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 ಭೋಜನವಿರಬೇಕು, ಬಿಸಿ ಬಿಸಿ ಭೋಜನವಿರಬೇಕು. ಭೋಜನವಿರಬೇಕು, ಬಿಸಿ ಬಿಸಿ ಭೋಜನವಿರಬೇಕು. ಗಸಗಸೆ ಪಾಯಸ ಮಾಡಿರಬೇಕು, ಗಸಗಸೆ ಪಾಯಸ ಮಾಡಿರಬೇಕು. ರಾಗಿ ಗೋಡಂಬಿ ಸುರಿದಿರಬೇಕು, ನಂದಿನಿ ತುಪ್ಪ ಸುರಿದಿರಬೇಕು. ನಂದಿನಿ ತುಪ್ಪ ಸುರಿದಿರಬೇಕು. ಭೋಜನವಿರಬೇಕು, ಬಿಸಿ ಬಿಸಿ ಭೋಜನವಿರಬೇಕು. ಭೋಜನವಿರಬೇಕು, ಬಿಸಿ ಬಿಸಿ ಭೋಜನವಿರಬೇಕು. ಭೋಜನ ಮುಖ್ಯ. ಆ ಭೋಜನವಿದ್ರೆ ನಾವು ಇಲ್ಲದೇ ಇರಲಿಲ್ಲ. ಮಾನವ ಜನ್ಮ ಬಹಳ ದೊಡ್ಡದು. ಅದನ್ನ ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಬಾರದು. ಏಕೆಂದರೆ ಅದರಲ್ಲೂ ಮಾನವೀಯತೆ ಬಹಳ ದೊಡ್ಡದು. ನೋಡಿ, ಹೇಗೆ ಅಂದರೆ ಪ್ರಪಂಚದಲ್ಲಿ ಮಾತೆಯಂದರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಹೇಗೆ ಅಂದರೆ ನಾವು ಜನ್ಮ ತಾಳಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ಆ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರವಾಗಿರಿಸಿಕೊಂಡು ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಕಿ ಸಲ್ಲುತ್ತಾಳೆ. ಅಂತಹ ತಾಯಂದಿರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆ ಅಂತ ಹೇಳಿದರೆ ಗುರುಗಳು ಶಿಷ್ಯಂದರಿಗೆ, ತಂದೆ ಮಕ್ಕಳಿಗೆ ತಾವು ಕಲಿತ ವಿದ್ಯೆಗಳೆಲ್ಲವನ್ನೂ ಧಾರೆ ಎರಿತಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಕಲಾವಿದರು, ಪ್ರೇಕ್ಷಕರು, ಪ್ರೇಕ್ಷಕರೇ ಮೊದಲ ಕಲಾವಿದರು. ಆ ಕಲಾವಿದರಿದ್ದರೆ ಪ್ರೇಕ್ಷಕರು ಹೇಗಿದ್ದರೆ ಈ ಕಲಾವಿದರು. ಆದ್ದರಿಂದ ಅವರಿಗೆಲ್ಲ ವಿಶೇಷವಾದ ನಮಸ್ಕಾರ. ಮನುಷ್ಯ ಹುಟ್ಟಬೇಕಾದ್ರೆ ಉಸಿರುತ್ತೆ, ಹೆಸರಿರೋದಿಲ್ಲ. ಸಾಯಬೇಕಾದ್ರೆ ಹೆಸರಿರುತ್ತೆ, ಉಸಿರುವುದಿಲ್ಲ. ಎರಡರ ನಡುವೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಿ ಹೋಗ್ಬೇಕು. ನೋಡಿ, ಯಾವುದಾದ್ರೂ ಇರ್ಬೋದು. ತಾವು ಕುಳಿತುಕೊಂಡು ವೀಕ್ಷಿಸ್ತಾ ಇದ್ದೀರಲ್ಲ, ಅದು ಸಹ ದೊಡ್ಡ ಸಾಧನೆ. ಅದರಿಂದ ಸಣ್ಣ ಒಂದು ಸಾಧನೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ.
ಯೋಗಾಭ್ಯಾಸವನ್ನು ಮಾಡಿಬಿಟ್ರೆ ಮೈಯಲ್ಲಿ ನರನಾಡಿಗಳೇ ಎಚ್ಚೆತ್ಕೊಂಡ್ಬಿಡ್ತೇವೆ ನೋಡಿ. ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅವಾಗ ಚಪ್ಪಾಳೆ ಹೊಡಿತಾ ಇದ್ರೆ ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ, ಅವಾಗಲೇ ಶಬ್ದ ಬರ್ತಾ ಇರಲಿ, ಆರೋಗ್ಯ ಕಾಪಾಡ್ಕೊಳ್ಬೋದು. ನಮ್ಮ ಗುರುಗಳು ಹೇಳಿಕೊಟ್ಟ ವಿದ್ಯೆಗಳನ್ನೆಲ್ಲ ತಮ್ಮ ಮುಂದೆ ಪ್ರಸ್ತುತಪಡಿಸ್ಬಿಟ್ಟಿದ್ದೀನಿ. ಅವ್ರು ಬಂದು ಕೇಳಿದರೆ ಹೇಳ್ಬಿಡಿ. ಅಲ್ಲೇ ನಿಲ್ಲು. ಹೇಳಿಕೊಟ್ಟ ವಿದ್ಯೆಯನ್ನು ಮಾಡಿದ್ದೀನೋ? ಓಹ್ ಬಿಡ್ರೆ, ತಾವು ಹೇಳಿಕೊಟ್ಟಾಗೆ ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಇದೆಲ್ಲವನ್ನೂ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಕೇಳಿ. ಅಧಿಕ ಪ್ರಸಂಗಿ, ನಾನು ಮರೆಯಲ್ಲಿ ನಿಂತು ನೋಡಿದೆ. ಹೇಳಿಕೊಟ್ಟದಕ್ಕಿಂತ ಜಾಸ್ತಿನೇ ಮಾಡಿದೀಯಾ. ವಿಷಯ ಗೊತ್ತೇನೋ? ಇಲ್ವಲ್ಲ. ನಿನಗೇನು ಗೊತ್ತಾಗತ್ತೆ? 3 ಮಂಕ್ರಿ ತಿನ್ನೋದು ಗೊತ್ತಾಗತ್ತೆ ಅಷ್ಟೇ ನಿನಗೆ. ಅಂತಪುರದಲ್ಲಿ ಸೀತಾಮಾತೆಯವರು ಬ್ರಾಹ್ಮಣರಿಗೆ, ಬಡಬಗ್ಗರಿಗೆ ದಾನ ಧರ್ಮ ಮಾಡ್ತಿದಾರಂತೆ. ಹೌದೇ? ನಮ್ಮನ್ನ ಬರ ಹೇಳಿದ್ದಾರೆ. ಆಹಾ. ನಿನ್ನನ್ನು ಕರ್ಕೊಂಡು ಹೋಗ್ಬೇಕಲ್ಲ ನಾನು ಅಂತ ನನ್ಗೆ ಯೋಚನೆ ಆಗಿದೆ. ತಾವು ಹೇಳ್ಕೊಟ್ಟಾಗೆ ಮಾಡ್ತೀನಿ ಗುರುಗಳ. ಮಂತ್ರ ಕಲ್ತಿದ್ದೀನೋ? ಯಾವುದು ಗುರುಗಳ? ಇಲ್ವಲ್ಲ. ಯಾವ್ದು ಬರಲ್ವೇ? ಇಲ್ವಲ್ಲ. ಹೇಳ್ಕೊಡ್ತೀನಿ, ಹೇಳಿ. ಶ್ರದ್ಧೆ ಇಟ್ಟು ಕೇಳ್ಬೇಕು. ಓ ಹೇಳಿ. ಶ್ರೀರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಹೇ ನಮಃ. ಹೇಳೋ ಗುರುಗಳ ಸ್ವಲ್ಪ ಉದ್ದ ಆಯ್ತು, ತುಂಡು ಮಾಡಿ ಗುರುಗಳ. ಇದನ್ನು ತುಂಡಾಕ್ಬೇಕಾ? ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ. ಇನ್ನೂ ಸ್ವಲ್ಪ ತುಂಡು ಮಾಡಿ ಗುರುಗಳ. ರಾಮಾಯ ರಾಮಭದ್ರಾಯ. ಇನ್ನೂ ಸ್ವಲ್ಪ ತುಂಡು ಮಾಡಿ ಗುರುಗಳ. ಇನ್ನೇನು ತುಂಡು ಮಾಡ್ತಾರೆ ನಿನ್ ಪಿಂಡ? ಅದನ್ನೆಲ್ಲ ತುಂಡು ಮಾಡಿ ಗುರುಗಳ. ಶೂದ್ರ ಮುಂಡೆದೆ, ನಿನ್ನ ಬಾಯಿಗೆ ದರ್ಬೆ ಸುಡ. ನಾನೇ ಮಂತ್ರ ಹೇಳ್ತೀನಿ, ನನ್ನ ಹಿಂದೆ ಆಯ್ತು. ಶಿಸ್ತಾಗಿ ಬರಬೇಕು. ಆಯ್ತು. ಹಿತ ಅಧಿಕ ಪ್ರಸಂಗ ಗಂಭೀರ, ಮಾಡಬಾರ್ದು. ಗಂಭೀರ. ಗಂಭೀರವಾಗಿರ್ಬೇಕು. ಆಯ್ತು ಗುರುಗಳ. ಬಾ ಹಿಂದಕ್ಕೆ. ಈಗಡೆ ತಾವು ಮುಂದೆ, ನಾನು ಹಿಂದೆ. ಗಂಭೀರ ಗಂಭೀರ ಗಂಭೀರ. 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 ಅಧಿಕ ಪ್ರಸಂಗಿ ಇವನು. ನನ್ನ ಶಿಷ್ಯನಾಗಿ ಯಾಕೆ ಇಟ್ಕೊಂಡಿದ್ದೀನಿ ಅನ್ಸುತ್ತೆ ಇವನ್ನ. ಬೂದ್ಗುಳ್ಳ ತಿಂದು ತಿಂದು ಮುಖವೆಲ್ಲ ಬೂದ್ಗುಳ್ಳ ಆಗಿದೆ. ನೋಡು ನೋಡು ನಿನಗೆ ಏನು ಅನುಮಾನ ನಿಂದು? ಗುರುಗಳ ಇಲ್ಲೊಂದು ಆ ಪುರೋಹಿತರು ಅಂತ ಹೇಳ್ತಾರಲ್ಲ ಗುರುಗಳು, ಎಲ್ಲೊಂದು ಪುರೋಹಿತರು ಬರಮಾಡಿ ಅಂತಾರ. ಆ ಪುರೋಹಿತರಿಂದ ಯಾಕೆ ಗುರುಗಳು ಹಂಗೆ ಹೇಳ್ತಾರ? ಪುರೋಹಿತರು ಏನು ಅಂತ ಗೊತ್ತಿಲ್ವಾ ನಿನಗೆ? ಅಯ್ಯೋ ಶೂದ್ರ ಮುಂಡೆ, ಮತ್ತೇನೋ ಗೊತ್ತು ನಿನಗೆ? 3 ಹೊತ್ತಿಗಿಂತ 6 ಹೊತ್ತು ತಿನ್ನೋದು ಗೊತ್ತಲ್ವಾ? ಹೇಳಿ ಗುರುಗಳ. ಪುರದ ಹಿತವನ್ನೇ ಬಯಸುವವನೇ ಪುರೋಹಿತ ಕಣೋ ಶೂದ್ರ ಮುಂಡೆ. ಆಹಾ, ಎಂತ ಮಾತು ಹೇಳ್ಬಿಡ್ರಿ ಗುರುಗಳ. ಇದೇನ್ ಕಡಿಮೆ ಇಲ್ಲ ಬಿಡು. ಪುರದ ಹಿತವನ್ನು ಬಯಸುವವನೇ ಪುರೋಹಿತ ಅಂತೆ. ಅದು ಸರಿ, ಬ್ರಾಹ್ಮಣ ಭೋಜನ ಪ್ರಿಯ ಅಂತ. ಅವ್ರು ಭೋಜನ ಮಾಡಿದಾಗ ನಾನು ಮಾಡ್ತೀನಿ, ಇವ್ರು ಭೋಜನ ಮಾಡಿದಾಗ ನಾನು ಮಾಡ್ತೀನಿ, ಎಲ್ಲರೂ ಭೋಜನ ಮಾಡಿದಾಗ ನಾನು ಮಾಡ್ತೀನಿ. ಅದು ಭೋಜನ ಪ್ರಿಯ ಅದು ಹಾಗಲ್ಲ ಕಣೋ. ಬ್ರಾಹ್ಮಣ ಭೋಜನ ಪ್ರಿಯ ಅಲ್ಲ ಕಣಪ್ಪ, ಬ್ರಾಹ್ಮಣ ಬಹುಜನ ಪ್ರಿಯ. ಬ್ರಾಹ್ಮಣ ಬಹು ಜನಪ್ರಿಯ. ಬಹುಜನಪ್ರಿಯ. ಅದು ಭೋಜನ ಪ್ರಿಯ ಆಗ್ಬಿಟ್ಟಿದೆ. ನಿಮ್ಮಂತವರಿಂದಾಗ ಆಗಿದೆ. ಸರಿ, ಒಳ್ಳೆ ಶಿಸ್ತಿರ್ಲಿ. ಆಯ್ತು. ಗಂಭೀರ.